ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಲವ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಮಾರ್ಚ್ ತಿಂಗಳ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ. ಇದು ಎಲ್ರಿಗೂ ಅನ್ವಯಿಸಬೇಕೇ ಬೇಕು ಅನ್ನೋ ಯಾವುದೇ ರೂಲ್ ಇಲ್ಲ, ಇಲ್ಲಾಂದರೆ ಬಿಟ್ಬಿಡಿ. ನೀವು ವೃಷಭ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅಥವಾ ಯಾರ ಜೊತೆನಾದರೂ ಕನೆಕ್ಟ್ ಆಗಿದರೆ, ಮೇ ಬಿ ಕ್ರಶ್ ಕೂಡ ಇರ್ಬೋದು. ಅವರು ನಿಮ್ಮದೇ ರಾಶಿ ವೃಷಭ, ಕಟಕ, ಮೇಷ, ಮಕರ ರಾಶಿ, ಕನ್ಯಾ ರಾಶಿ ಕೂಡ ಆಗಿರ್ಬೋದು. ಇನ್ನು ರೀಸೆಂಟ್ಲಿ ಕನೆಕ್ಟ್ ಆಗಿದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ಸಿಂಗಲ್ಸ್ ಇದ್ದರೂ ಕೂಡ ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ಫ್ರೆಂಡ್ಸ್, ನಾನು ವೀಕ್ಲಿ ರೀಡಿಂಗ್ನ ಮಾರ್ಚ್ ಮಂತಲ್ಲಿ ಮಾಡ್ತಾ ಇಲ್ಲ. ಸೊ ಹೆಚ್ಚು ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮೇಷ ರಾಶಿಯವ್ರು ಕೂಡ ಆಗಿರ್ಬೋದು. ಕಾರ್ಡಲ್ಲಿ ಅದು ಕೂಡ ಶೋ ಆಗಿದೆ ನನಗೆ. ಮೇ ಬಿ ನನಗನ್ಸುತ್ತೆ, ಸಪೋಸ್ ನೀವು ಯಾವುದಾದ್ರೂ ಪಾರ್ಟಿಗೋ ಅಥವಾ ನಿಮ್ಮ ಕಾಲೇಜಲ್ಲೋ ಅಥವಾ ಮೇ ಬಿ ನಿಮ್ಮ ಆಫೀಸಲ್ಲೋ ಮನೆಯಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇರ್ಬೋದು. ಏನೋ ಒಂದು ಫಂಕ್ಷನ್ ಅರೇಂಜ್ ಆಗಿದೆ, ನೀವು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೋದು. ಅಥವಾ ನಿಮಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಅಂತ ವೃಷಭ ರಾಶಿಯವರು. ಸೊ ಮೇ ಬಿ ಶೋ ಆಗ್ತಾ ಇದೆ ನನಗೆ ಕಾರ್ಡಲ್ಲಿ. ಮೇ ಬಿ ನೀವು ಯಾವುದೋ ಒಬ್ಬ ವ್ಯಕ್ತಿಗೆ ತುಂಬ ಕೇರ್ ಮಾಡ್ತೀರಾ. ಮೇ ಬಿ ಅದು ನಿಮ್ಮ ತಾಯಿ ಕೂಡ ಆಗಿರ್ಬೋದು, ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಆಗಿರ್ಬೋದು, ತುಂಬ ಕೇರ್ ಮಾಡ್ತೀರಾ. ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಆಗಿರ್ಬೋದು. ಇನ್ನೂ ಕೆಲವರು ಹಿಡನ್ ಫೀಲಿಂಗ್ಸ್ ಇದೆ, ನೀವು ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಲ್ಲ ಅಥವಾ ಅದರ್ ಪರ್ಸನ್ನು ಎಕ್ಸ್ಪ್ರೆಸ್ ಮಾಡೋಲ್ಲ. ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ ಅಥವಾ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಖಂಡಿತವಾಗ್ಲೂ ನಾನು ತುಂಬ ಸಾರಿ ಹೇಳಿದ್ದೀನಿ ಇದು ವೃಷಭ ರಾಶಿಯವರಿಗೆ. ಖಂಡಿತ ನೀವು ನಿಮ್ಮ ಸುತ್ತಮುತ್ತ ಇರೋರನ್ನ, ಸರೌಂಡಿಂಗ್ಸ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಅಂತ ನಾನು ಹೇಳ್ತೀನಿ. ಮೇ ಬಿ ನಿಮಗೆ ಹಿಡನ್ಲಿ ಮೇ ಬಿ ಕಟಕ ಅಥವಾ ಮಕರ ರಾಶಿಯವರು ಅಥವಾ ಮಿಥುನ್ ರಾಶಿಯವರು, ಮೇ ಬಿ ಮೇಷ ರಾಶಿಯವರು ಕೂಡ ಅವ್ರು ಆಗಿರ್ಬೋದು. ಖಂಡಿತ ನಿಮ್ಮನ್ನು ಡೀಪಾಗಿ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗಳಿದ್ದಾರೆ. ಖಂಡಿತವಾಗ್ಲೂ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವರಿಗೆ ಇದು ವೃಷಭ ರಾಶಿಯವ್ರಿಗೆ ನಾನು ಏನೋ ನನಗೆ ಗೊತ್ತಿಲ್ಲ. ಫಸ್ಟ್ ಕಾರ್ಡ್ ನನಗೆ 3 ಆಫ್ ಕಪ್ಸ್ ಬಂದಿದೆ. ಮೇ ಬಿ ಸಮ್ವನ್ ತುಂಬ ವರ್ಕ್ ಮಾಡ್ತೀರಾ, ನೀವು ತುಂಬ ವರ್ಕ್ ಮಾಡ್ತೀರಾ ಯಾವಾಗಲೂ. ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಇರ್ಬೋದು. ಮಾರ್ಚ್ ಮಂತಲ್ಲಿ ತುಂಬ ನಿಮಗೆ ಟಯರ್ಡ್ ಫೀಲಿಂಗ್ ಇರ್ಬೋದು. ಕೆಲವರಿಗೆ ಜಾಬ್ ಪ್ರಮೋಷನ್ ಆಗಿರ್ಬೋದು ಅಥವಾ ರೀಸೆಂಟ್ಲಿ 6 ಮಂತ್ಸ್ ಬ್ಯಾಕ್ ಅಥವಾ ರೀಲೊಕೇಟ್ ಆಗಿರ್ಬೋದು. ಮುಂಚೆನೂ ನಾನು ಹೇಳಿದ್ದೀನಿ, ಕೆಲವರು ರೀಲೊಕೇಟ್ ಆಗಿದ್ದಾರೆ. ಮೇ ಬಿ ಕೆಲವರಿಗೆ ಸರ್ಪ್ರೈಸ್ ಸಿಕ್ಕಿರ್ಬೋದು ಅಥವಾ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಯಾರಿಂದಲೋ ಯಾರೋ ನಿಮ್ಗೆ ಅಪ್ರೋಚ್ ಮಾಡ್ತಾರೆ ಅಂತ. ಮೇ ಬಿ ಫೆಬ್ 14ವರೆಗೂ ನೀವು ಕಾಯ್ದಿರ್ಬೋದು ವೃಷಭ ರಾಶಿಯವರು. ಅಥವಾ ನೀವು ನಿಮ್ಮ ಮೇಲೆ ಕ್ರಶ್ ಇರುವಂಥ ವ್ಯಕ್ತಿ, ಕನೆಕ್ಟ್ ಆಗಿರುವಂಥ ವ್ಯಕ್ತಿ ಅಂತ ನಾನು ಹೇಳಲ್ಲ. ಕ್ರಶ್ ಅಥವಾ ಏನೋ ಒಂದು ಎಫೆಕ್ಷನ್ ಅಂತ ಹೇಳ್ತೀವಲ್ಲ, ಆ ಫೀಲಿಂಗ್ ಇರೋ ವ್ಯಕ್ತಿ. ಸೊ ಅವರು ಕಾದಿದ್ದಾರೆ ನಿಮಗೆ. ನೈಟ್ ಪೂರ್ತಿ ನೀವು ಮೆಸೇಜ್ ಮಾಡ್ತೀರಾ, ಟೆಕ್ಸ್ಟ್ ಮಾಡ್ತೀರಾ ಅಂತ. ಫೆಬ್ಬಲ್ಲಿ ನೀವು ಮಾಡಿಲ್ಲ, ಅದನ್ನೇ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸಮಥಿಂಗ್ ಚೇಂಜ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಮೇ ಬಿ ಯಾರಾದರೂ ಹೊಸ ವ್ಯಕ್ತಿ ಬರ್ಬೋದು ನಿಮ್ಮ ಲೈಫಲ್ಲಿ. ಮೇ ಬಿ ನೀವು ಯಾರ ಮೇಲೋ ಡಿಪೆಂಡ್ ಆಗಿದ್ದೀರಾ ರಿಲೇಷನ್ಶಿಪ್ಪಲ್ಲಿ ಇರೋರು, ಅಥವಾ ನಿಮ್ಮ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ತುಂಬಾ ಅಷ್ಟೊಂದು ಹಚ್ಕೊಂಡು ಬಿಟ್ಟಿದ್ದಾರೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದೆ. ಕೆಲವ್ರಿಗೆ ಇದು ಚೈಲ್ಡ್ಹುಡ್ ಲವ್ ಕೂಡ ಇದೆ. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಅದಾದಮೇಲೆ ಅವ್ರು ಬೇರೆ ಆಗಿರ್ಬೋದು, ದೂರ ಇರ್ಬೋದು, ಆದರೂ ಕೂಡ ನೀವು ಕನೆಕ್ಟೆಡ್ ಆಗಿದ್ದೀರಾ ಅಂತ ಹೇಳ್ತಾ ಇದೆ. ಮೇ ಬಿ ವರ್ಕಲ್ಲಿ ರೀಲೊಕೇಟ್ ಆಗೋವಂಥ ಪರಿಸ್ಥಿತಿ ಮಾರ್ಚಲ್ಲಿ ಕೂಡ ಬರ್ಬೋದು, 6 ಮಂತ್ಸ್ ಬರ್ಬೋದು, ಅಥವಾ ಫಾಸ್ಟಲ್ಲಿ ಆಗಿರ್ಬೋದು. ಮೇ ಬಿ ಆಪ್ಷನ್ ತುಂಬ ಬರ್ಬೋದು, ಬಿಗ್ಗರ್ ಮನಿ ಅಂತ ನಾನು ಹೇಳ್ತೀನಿ. ಥರ್ಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ತುಂಬ ಸ್ಟ್ರೆಸ್ ಇದೆ, ಟೆನ್ಷನ್ ಕೂಡ ಆಗ್ಬೋದು. ತುಂಬಾ ಹರ್ಟ್ ಲೆವೆಲ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಮೇ ಬಿ ನಿಮ್ಮನ್ನು ಇಷ್ಟಪಡೋ ವ್ಯಕ್ತಿ ಸೆಲ್ಫ್ಲೆಸ್ ಲವ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅವ್ರಿಗಿಂತ ಹೆಚ್ಚಾಗಿ ನಿಮ್ಮನ್ನು ಇಷ್ಟಪಡ್ತಾರೆ. ಮೇ ಬಿ ಅವ್ರನ್ನ ನೀವು ರಿಜೆಕ್ಟ್ ಮಾಡ್ಬೋದು. ಸೊ ಅವರಿಗೆ ತುಂಬಾ ಹರ್ಟ್ ಆಗ್ಬೋದು. ಅಥವಾ ನೀವು ಯಾರನ್ನಾದರೂ ಅಪ್ರೋಚ್ ಮಾಡಿ ಅವ್ರು ನಿಮ್ಮನ್ನು ರಿಜೆಕ್ಟ್ ಈಗಾಗಲೇ ಮಾಡಿರ್ಬೋದು. ಸೊ ಮೇ ಬಿ ನೀವು ಅದನ್ನು ಹೇಳ್ಕೊಳ್ಳೋ ಮುಂಚೆನೇ ಅವ್ರು ಯಾರನ್ನಾದರೂ ಇಷ್ಟಪಡ್ತೀನಿ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು. ಸೀಕ್ರೆಟ್ಲಿ ನೀವು ಹರ್ಟ್ ಆಗಿರ್ಬೋದು. ಫೋರ್ತ್ ನನಗೆ 5 ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ಅವರು ನೀವು ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಆ ಥರ ಹೇಳಿರ್ಬೋದು. ಒಂದು ಸುಳ್ಳು ಕೂಡ ಅದಾಗಿರ್ಬೋದು. ಖಂಡಿತವಾಗ್ಲೂ ನೀವು ಅಪ್ರೋಚ್ ಮಾಡಿ ಅಂತ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ 5 ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ತುಂಬ ಜನ ಇದ್ದಾರೆ ನಿಮ್ಮ ಸುತ್ತಮುತ್ತ ನಿಮ್ಮನ್ನು ಇಷ್ಟಪಡೋರು. ಸೊ
ಸೊ ಮೇ ಬಿ ನಿಮಗೆ ಪ್ರಪೋಸ್ ಮಾಡೋಕ್ಕೆ ಕಾಯ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಮೇ ಬಿ ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಅವ್ರ ಫಾಲೋವರ್ಸ್ ತುಂಬ ಜಾಸ್ತಿ ಇರ್ಬೋದು ಫ್ರೆಂಡ್ಸ್. ಮೇ ಬಿ ಸ್ವಲ್ಪ ಡಿಲೇ ಇದೆ. ಮೇ ಬಿ ಯಾವಾಗಲೂ ನನಗೆ ಡಿಲೇನೇ ತೋರಿಸ್ತೆ ಕಾರ್ಡಲ್ಲಿ, ಗೊತ್ತಿಲ್ಲ ಯಾವ ವಿಷಯಕ್ಕೂ ಅಂತ. ನಿಮ್ಮ ಕೆರಿಯರು ಅಥವಾ ಸ್ಟಡೀಸ್ ವಿಷಯದಲ್ಲಿ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವ್ರಿಗೆ. ಮೇ ಬಿ ರಿಲೇಷನ್ಶಿಪ್ ವಿಷಯದಲ್ಲಿ ಡಿಲೇ ಇರ್ಬೋದು. ಮೇ ಬಿ ನೀವು ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಮುಂಚೆನೇ ಹೇಳಿದೆ ನಾನು, ಫ್ರೀ ಶಫಲಲ್ಲಿ ಹೊರಗಡೆ ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಬೆರಿಬೋದು. ಸೊ ನೀವು ಯಾವುದೋ ವಿಷಯಕ್ಕೆ ತುಂಬ ನೋ ಹೇಳ್ತೀರಾ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಸೊ ನೀವು ಯಾವ ವಿಷಯಕ್ಕೆ ಈಗಾಗಲೇ ನೋ ಹೇಳ್ತಾ ಇದ್ದೀರಾ, ಮದುವೆ ಪ್ರಪೋಸಲ್ಗೂ ಅಥವಾ ಯಾವುದು ಫ್ಯಾಮ್ಲಿಯಲ್ಲಿ ಮ್ಯಾಟರ್ ಡಿಸ್ಕಸ್ ಆಗ್ತಾ ಇದೆ, ಸೊ ನೀವು ಯಾವುದಕ್ಕೂ ಒಪ್ಕೊಳ್ತಾ ಇಲ್ಲ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೆ ತುಂಬ ಆಪ್ಷನ್ಸ್ ಬರ್ತಿರ್ಬೋದು, ಅಥವಾ ಕ್ರಶ್ ಇರೋವಂಥ ವ್ಯಕ್ತಿ ಕೂಡ ಆಗಿರ್ಬೋದು. ಅವರು ಎಲ್ಲರನ್ನೂ ರಿಜೆಕ್ಟ್ ಮಾಡ್ತಾ ಬರ್ತಿದ್ದಾರೆ ನಿಮಗೋಸ್ಕರ. ಸೊ ಅದು ಕೂಡ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ನಾನು ಹೇಳ್ತೀನಿ, ಸೆಲ್ಫ್ಲೆಸ್ ಲವ್ ಸಿಗೋದು ತುಂಬ ಕಷ್ಟ ಫ್ರೆಂಡ್ಸ್, ಆದರೆ ಅದು ಹಿಡನ್ ಇದೆ. ಸೊ ನಿಮಗೆ ಗೊತ್ತಿಲ್ಲ ನೀವೇನು ಮಾಡ್ತೀರಾ. 5th ನನಗೆ 3 ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ಆ ಪರ್ಸನ್ ನಿಮ್ಮ ಜೊತೆ ಮಾತಾಡಲ್ಲ ಅಥವಾ ನೀವು ಮಾತಾಡಲ್ಲ. ಸೊ ಹಾಯ್ ಬಾಯ್ ಮೆಸೇಜಸ್ ಪಾಸ್ ಆಗುತ್ತೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ, ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತೀರಾ. ಏನೋ ಗೊತ್ತಿಲ್ಲ, ನಿಮಗೆ ತುಂಬ ಭಯ ಆಗುತ್ತೆ ಮೆಸೇಜ್ ಮಾಡೋಕ್ಕೂ ಕಾಲ್ ಮಾಡೋಕ್ಕೂ. 3 ಆಫ್ ವಾಂಡ್ಸ್ ಬಂದಿದೆ, ಖಂಡಿತವಾಗ್ಲೂ ಭಯ ಆಗುತ್ತೆ. ಸೊ ಮೇ ಬಿ ನಿಮ್ಮದು ಯಾವುದೋ ಪರ್ಸ್ನಲ್ ಸಿಚುವೇಶನ್ ಇರ್ಬೋದು, ಭಯ ಪಡಲೇಬೇಕಾಗುವಂಥ ಸಿಚುವೇಶನ್ ಇರ್ಬೋದು. ಸೊ ಖಂಡಿತವಾಗ್ಲೂ ನಿಮಗೆ ಭಯ ಆಗುತ್ತೆ. ಮೇ ಬಿ ನೀವು ನಿಮ್ಮ ಮೇಲೆ ಕ್ರಶ್ ಇರೋರು, ಕನೆಕ್ಟ್ ಆಗಿರೋರಿಗೆ ಭಯ ಆಗುತ್ತೆ. ಇನ್ನು ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಎಲ್ಲ ಸ್ಮೂತಾಗಿದೆ, ಆದರೆ ಮನೆಯಲ್ಲಿ ಹೇಳ್ಕೊಳ್ಳೋಕ್ಕೆ ಭಯ ಇರ್ಬೋದು. ಇದು ನಿಮ್ಮ ಬಗ್ಗೆ, ನಿಮ್ಮ ಮದುವೆ ಬಗ್ಗೆ. ಸೊ ಏನೋ ಒಪ್ಪಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೂ. ಯಾವ ಥರ ಯಾರಿಗೆ ಮೊದಲು ಅಪ್ರೋಚ್ ಮಾಡಬೇಕು, ಫಾದರ್ಗ ಮದರ್ಗ ಅನ್ನೋ ಟೆನ್ಷನ್ ಇರ್ಬೋದು. ಅದೇ ಸ್ಟ್ರೆಸ್ ಅಲ್ಲಿ ಶೋ ಆಗಿರೋದು ಕಾರ್ಡಲ್ಲಿ. ಖಂಡಿತವಾಗ್ಲೂ ತುಂಬ ಗಡಿಬಿಡಿಯಲ್ಲಿದ್ದೀರಾ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ. ಯಾವ ವಿಷಯಕ್ಕೆ ನಿಮಗೆ ತುಂಬ ಗಡಿಬಿಡಿ ಮಾಡ್ಕೊಳ್ತೀರಾ ಮಾರ್ಚಲ್ಲಿ ಅಂತ ಬರ್ಬೋದು ಸಿಚುವೇಶನ್. ಆ ಥರ ಸ್ವಲ್ಪ ರೆಡಿಯಾಗಿರಿ. ಅದಕ್ಕೆ ತುಂಬ ಗಡಿಬಿಡಿ ಸಿಚುವೇಶನ್, ಟೈಮ್ ಇಲ್ಲ ಅನ್ನೋ ಸಿಚುವೇಶನ್ ಕೂಡ ಬರ್ಬೋದು. 6 ನನಗೆ 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಮೇ ಬಿ ನಿಮ್ಮ ಫ್ರೆಂಡ್ಸ್ ಮೇ ಬಿ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೋ, ಅಥವಾ ನಿಮ್ಮ ಫ್ರೆಂಡ್ಸ್ ನೀವು ಯಾರಿಗಾದ್ರೂ ಅಪ್ರೋಚ್ ಮಾಡ್ತೀನಿ ಅಂತ ಅಂದ್ಕೊಂಡಿರೋರ ಬಗ್ಗೆ ಏನೋ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಮೇ ಬಿ ಇದರಿಂದ ನಿಮಗೆ ಹರ್ಟ್ ಆಗ್ತಾ ಇದೆ, ಅಥವಾ ನಿಮ್ಮ ಬಗ್ಗೆ ಅವರಿಗೆ ಯಾರೋ ಥರ್ಡ್ ಪಾರ್ಟಿ ನೀವು ಸರಿ ಇಲ್ಲ ಆ ಥರ ಏನೋ ನಿಜ ಅಲ್ಲ ಅದು, ಆದರೂ ಅವರು ಹೇಳ್ತಾ ಇದ್ದಾರೆ ಆ ಥರ. ಮೇ ಬಿ ಕೆಲವ್ರಿಗೆ ನಿಮ್ಮ ಫ್ಯಾಮ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಫ್ಯಾಮ್ಲಿನ ತುಂಬ ರೆಸ್ಪೆಕ್ಟ್ ಮಾಡ್ತೀರಾ. ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಜೊತೆ ಹೋಗೋಕ್ಕಾಗಲ್ಲ ಅನ್ನೋ ಡೌಟ್ಸ್ ಕೂಡ ಬರ್ತಾ ಇದೆ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ. ನೀವು ಅವ್ರ ಬಗ್ಗೆ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡೋಕ್ಕೆ ಯಾರಿಂದನೂ ಆಗೋಲ್ಲ ಫ್ರೆಂಡ್ಸ್. ಇದು ನಾನು ಯಾವಾಗಲೂ ಹೇಳ್ತೀನಿ, ವೇಟ್ ಮಾಡ್ತಾ ಇದ್ದಾರೆ ಕೆಲವರು, ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಕೆಲವರು. ಮೇ ಬಿ ಕೆಲವ್ರಿಗೆ ನಾನು ಹೇಳ್ತೀನಿ, ಕೆಲವರು ಈಗಾಗಲೇ ಚೀಟ್ ಆಗಿದ್ದೀರಾ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಮುಂಚೆ ಕಟಕ್ ರಾಶಿಯವ್ರಿಗೂ ಕೂಡ ನನಗೆ ಶೋ ಆಗಿತ್ತು. ಈಗಾಗಲೇ ಬ್ರೇಕಪ್ ಆಗಿದೆ ಕೆಲವ್ರಿಗೆ. ಮೇ ಬಿ ಅವರು ಚೀಟ್ ಮಾಡಿದ್ದಾರೆ ಅಥವಾ ನೀವು ಯಾರನ್ನೋ ಚೀಟ್ ಮಾಡಿರ್ಬೋದು. ಕಾರ್ಡಲ್ಲಿ ಫಸ್ಟ್ ಟೈಮ್ ನನಗೆ ವೃಷಭ ರಾಶಿಯವ್ರಿಗೆ ಚೀಟೆಡ್ ಕಾರ್ಡ್ ಬಂದಿರೋದು 3 ಆಫ್ ಸ್ವಾರ್ಡ್ಸ್. 3 ಆಫ್ ಸ್ವಾರ್ಡ್ಸ್ ತುಂಬ ಸರ್ತಿ ಬಂದಿದೆ, ಆದರೆ ನನಗೆ ಈ ಥರ ವೈಬ್ಸ್ ಬಂದಿಲ್ಲ. ಫಸ್ಟ್ ಟೈಮ್ ವೈಬ್ಸ್ ಇದ್ದು. ಮೇ ಬಿ ನಿಮ್ಮ ಲೈಫಲ್ಲಿ ಬ್ರೇಕಪ್ ಆಗಿರ್ಬೋದು. ಮೇ ಬಿ ನೀವು ಬ್ರೇಕಪ್ ಮಾಡ್ಕೊಂಡಿದ್ದೀರೋ ಅವರು ಮಾಡ್ಕೊಂಡಿದ್ದಾರೆ. ಚೀಟೆಡ್ ಎನರ್ಜಿ ಇದೆ. ಮೇ ಬಿ ಕೆಲವ್ರಿಗೆ ಏನೋ ಗೊತ್ತಿಲ್ಲ, ತುಂಬ ಆತಂಕ ಭಯ ಶೋ ಆಗ್ತಾ ಇದೆ. ಕೆಲವ್ರಿಗೆ ಮದುವೆ ಫಿಕ್ಸ್ ಆಗಿದೆ. ಮೇ ಬಿ ಪ್ರಪೋಸಲ್ ಬರ್ತಾ ಇರ್ಬೋದು ವೃಷಭ ರಾಶಿಯವ್ರಿಗೂ ನಿಮಗೂ, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ. ಇನ್ನು ಕೆಲವರು ಸಿಂಗಲ್ಸ್ ಇರೋರು ರೀಲೊಕೇಟ್ ಆಗಿದ್ದೀರಾ ಮದುವೆ ವಿಷಯಕ್ಕೆ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಪ್ರಪೋಸಲ್ ಬರ್ತಾ ಇದೆ, ಮೇ ಬಿ ನೀವು ಟ್ರೈ ಮಾಡ್ತಿದ್ದೀರಾ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಅಲ್ಲಿ ತುಂಬ ಆತಂಕ ಇದೆ. ನಿಮಗಿದೆಯೋ ಅಥವಾ ನೀವು ಯಾರನ್ನು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಕೂಡ ತುಂಬ ಆತಂಕಗಳಿದೆ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ.
ಕೆಲವ್ರಿಗೆ ನಾನು ಹೇಳೋದೇನೆಂದರೆ ಋಷಭ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನೀವು ಯಾರಿಗಾದ್ರೂ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿ. ಅವ್ರು ನಿಮ್ಮ ರಿಲೇಟಿವ್ಸ್ ಇರಲಿ, ನಿಮ್ಮ ಫ್ರೆಂಡ್ಸ್ ಇರಲಿ, ಯಾರೇ ಇರಲಿ, ಒಂದು ಸಲ ಕೇಳಿ ನೋಡೋದ್ರಲ್ಲಿ ಏನು ತಪ್ಪಿದೆ. ಸೊ ಅವರು ರಿಜೆಕ್ಟ್ ಮಾಡಿದರೆ ನೀವು ಸೀರಿಯಸ್ಲಿ ಅದನ್ನು ತೊಗೊಳ್ಬೇಡಿ. ರಿಜೆಕ್ಟ್ ಮಾಡಿದರೆ ಪರವಾಗಿಲ್ಲ ಅಂತ ಒಂದೊಂದು ಈಸಿ ಮೈಂಡ್ಸೆಟ್ ಇರಬೇಕು ನಿಮ್ಮ ಹತ್ರ. ಯಾರ್ದು ಲೈಫ್ ಫೋರ್ಸೇಬಲಿ ಅವ್ರ ಲೈಫಲ್ಲಿ ನೀವು ಹೋಗೋಕ್ಕಾಗಲ್ಲ, ಅವರು ಬರೋಕ್ಕಾಗಲ್ಲ. ಥ್ಯಾಂಕ್ ಯು.